ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು ಸಮಾಂತರ ಶ್ರೇಣಿಗಳು ಗಣಿತ ವಿಭಾಗದ 10ನೇ ತರಗತಿಯ ಮೊದಲ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದರ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ಹೌದಾ? ಇನ್ನೊಂದು ಸ್ವಲ್ಪನೇ ಲೆಕ್ಕಗಳಿವೆ, ಅವುಗಳನ್ನು ಸಾಲ್ವ್ ಮಾಡಿಬಿಡೋಣ. 12ನೇ ಕ್ವಶನ್, 12ನೇ ಮೇನು 1.3 ಏನು ಹೇಳಿದ್ದಾರೆ? 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತವೇನು? 6ರಿಂದ ಭಾಗಿಸಲ್ಪಡಬೇಕು. ಹೌದಾ? ಅಂದರೆ 6ರ ಅಪವರ್ತ್ಯಗಳು ಅಂತ ಕನ್ಸಿಡರ್ ಆಗುತ್ತೆ, ಗುಣಕಗಳು ಅಂತ ಕನ್ಸಿಡರ್ ಆಗುತ್ತೆ. 1 12 6 1 6 7 6 3 12 ಈ ಥರ ಹೋಗುತ್ತೆ. 6 7 12 6 3 18. ಓಕೆ, ಎಷ್ಟಿದೆ ಟೋಟಲ್? 40. ಹೌದಾ? ಟೋಟಲ್ ಎಷ್ಟಿದೆ? 40 ಪದಗಳವರೆಗೆ ಅಂತ ಹೇಳಿದ್ದಾರೆ, 40 ಪೂರ್ಣಾಂಕಗಳವರೆಗೆ. ಓಕೆ, ಪೂರ್ಣಾಂಕಗಳ ಹೌದಾ ಮೊತ್ತವೇನು ಅಂತ ಕೇಳಿದ್ದಾರೆ. 6ರ ಗುಣಕಗಳು 6 1 6 6 7 12 6 3 18 6 4 24 ಹೀಗೆ 40 ಮಟ್ಟ ಎಣಿಸ್ಬೇಕಂತೆ. ಅವು ಏನು ಸಿಗ್ತಾವಲ್ಲ ಅವುಗಳ ಮೊತ್ತವನ್ನು ಕಂಡುಹಿಡಿಬೇಕಂತೆ. ಓಕೆ, ಸೊ ಮೊದಲಿಗೆ ಎ ವ್ಯಾಲ್ಯೂ ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 6, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. 12 ಮೈನಸ್ 6 ಅಂದರೆ ಅದು 6. ಓಕೆ, ಎ ಇಸ್ ಈಕ್ವಲ್ ಟು 6 ಇದೆ, ಡಿ ಇಸ್ ಈಕ್ವಲ್ ಟು 6 ಇದೆ. ಇದು ಎನ್ ಅಂತ ಕನ್ಸಿಡರ್ ಆಗುತ್ತೆ. 40 ಪದಗಳವರೆಗೆ ಅಂತ ತಗೊಳ್ತೀವಿ. ಸೊ ಏನು ಕಂಡುಹಿಡಿಬೇಕು? S40 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ಸೊ ವಿ ನೋ ದ್ಯಾಟ್ Sn ಇಸ್ ಈಕ್ವಲ್ ಟು ಏನು? n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ? S40 is equal to 40 divided by 2. 2 into a ವ್ಯಾಲ್ಯೂ ಎಷ್ಟಿದೆ? 6 ಪ್ಲಸ್ 40 ಮೈನಸ್ 1 ಅಂದರೆ 39 ಇಂಟು 6. 40 ಮೈನಸ್ 1 ಅಂದರೆ 39 ಇಂಟು 6. ನೋಡಿ, S40 is equal to 1 20. ಓಕೆನಾ? 20 ಬರುತ್ತೆ. 6 12 ಪ್ಲಸ್ 39 234 234. ಸೊ ಇಂಟು ಮಾಡಿ. ಫಸ್ಟಿಗೆ ಇದನ್ನು ಬಕೆಟ್ ಬಿಡಿಸ್ಕೊಳ್ಳಿ. ಬಕೆಟ್ ಏನಿದೆ? 12 ಪ್ಲಸ್ 234 ಇದೆ. ಕೂಡಿಸಿದ್ರೆ ಎಷ್ಟಾಗುತ್ತೆ? 246. ಹೌದಾ? ಎಷ್ಟಾಗುತ್ತೆ? 246 ಗುಂಡ್ಲೆ 20 ಅಂದರೆ 2 12 4 8 1 9 4 0. ಹೌದಾ? 4920 S40. ಓಕೆನಾ? ಇದೇ ರೀತಿ 3ರ ಗುಣಕಗಳನ್ನು ಕೇಳ್ಬೋದು. 3ರ ಗುಣಕಗಳಂದರೆ 3 1 3 3 7 6 3 3 9. ಅವ್ರು ಎಷ್ಟು ಪದಗಳವರೆಗೆ ಅಂತ ಕೇಳಿರ್ತಾರೋ ಅಷ್ಟು SN ಅಂತ ತಗೊಂಡು ಮಾಡಬೇಕು. ಓಕೆನಾ? ಯಾವುದು? 3ರ ಗುಣಕ. 4ರ ಗುಣಕ ಕೇಳ್ಬೋದು. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, 13ನೇ ಪ್ರಶ್ನೆ ಸೇಮ್ ಇದೆ. ಮೊದಲ 15 8ರ ಅಪವರ್ತ್ಯಗಳ ಮೊತ್ತವೇನು? ಮೊದಲ 15 8ರ ಅಪವರ್ತ್ಯ. 8ರ ಅಪವರ್ತ್ಯ ಅಂದರೆ 8 1 8 8 16 8 3 24. ಹೌದಾ? ಹೀಗೆ 15 ಅಂತ ಕೊಟ್ಟಿದ್ದಾರೆ. ಮೊದಲ 15 ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದು? 8ರದು ಅಂತ ಹೇಳಿದ್ದಾರೆ. ಹೌದಾ? ಇದು ಒಂದು ರೀತಿ. ಅವರು ಮೊದಲ 20 ಅಂತ ಕೇಳಬಹುದು. ಮೊದಲ 20 4ರ ಅಪವರ್ತ್ಯಗಳು ಅಂತ ಹೇಳ್ಬೋದು. ಮೊದಲ 20 5ರ ಅಪವರ್ತ್ಯ ಅಂತ ಹೇಳ್ಬೋದು. ಯಾವುದನ್ನು ಹೇಳಿರ್ತಾರೆ ಈ ಥರದ ಮೇಲೆ ಒಂದು ಕ್ವಶನ್ ಬೀಳುತ್ತೆ ಅನಿಸುತ್ತೆ. ಏನಕ್ಕಂದರೆ ಸುಮಾರು ಕ್ವಶನ್ ಪೇಪರಲ್ಲಿ ಇದು ಏನಾಗಿದೆ? ರಿಪೀಟ್ ಆಗಿದೆ, ನಂಬರ್ ಅಷ್ಟೇ ಚೇಂಜ್ ಆಗಿದೆ. ಈ ಮೆಥಡ್ ಮೇಲೆ ಒಂದು ಕ್ವಶನ್ ಬಂದಿರುತ್ತೆ ಹಳೆಯ ಕ್ವಶನ್ ಪೇಪರಲ್ಲಿ. ಸೊ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ.
ಸೊ ಎ ಇಸ್ ಈಕ್ವಲ್ ಟು 8. ಡಿ ಏನಾಗುತ್ತೆ A2 minus A1. 16 minus 8 means 8. Okay. N is equal to 15. N is equal to 15. So ಏನು find out ಮಾಡಬೇಕು? Yes, 15 is equal to question mark. Yes, 15 is equal to question mark. So as usual same formula ಹಾಕಬೇಕು, ಆನ್ಸರ್ ತೆಗಿಬೇಕು. ಓಕೆ ನೋಡಿ, Sn is equal to n by 2 2a plus n minus 1 into d. n ಎಷ್ಟಿದೆ 15 is equal to 15 divided by 2 2 into a 2 into 8. a ವ್ಯಾಲ್ಯೂ ಎಷ್ಟಿದೆ 8. 15 minus 1 ಅಂದರೆ 14. ಡಿ ವ್ಯಾಲ್ಯೂ ಎಷ್ಟಿದೆ ಅದು ಕೂಡ 8 ಇದೆ. ಓಕೆ, 15 ಡಿವೈಡೆಡ್ ಬೈ 2 ಇದನ್ನ ಇಂಟು ಮಾಡ್ಕೊಳ್ಳಿ. 16. 14 ಎಂಟ್ಲೆ ಎಷ್ಟು? 14 ಎಂಟ್ಲೆ 112. ಹೌದಾ? 15 ಡಿವೈಡೆಡ್ ಬೈ 2 ನೋಡಿ, 112 ಪ್ಲಸ್ 16 ಅಂದರೆ 128. 2 1 2 6 2 4. ಹೌದಾ? 15 ಗುಂಡ್ಲೆ 64 ಇಂಟು ಮಾಡಿ ಆನ್ಸರ್ ಬರುತ್ತೆ 960. ಎಷ್ಟು ಬರುತ್ತೆ? 960. ಎಸ್ 15 ಅಂದರೆ 960 ಅಂತ ಅರ್ಥ. ಎಸ್ 15 ಅಂದರೆ ಎಷ್ಟಾಗುತ್ತೆ? 916. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಎಷ್ಟನೇ ಪ್ರಶ್ನೆ ಇದು? 14. ಹೌದಾ? 0ಇಂದ ಎಷ್ಟಿದೆ? 50 ಅಂಕಿಗಳಿದಾವೆ. ಹೌದಾ? ಸೊ ಇದರಲ್ಲಿ ಮೊದಲನೇದಾಗಿ ಬೆಸ ಸಂಖ್ಯೆ ಯಾವ್ದು ಸ್ಟಾರ್ಟ್ ಆಗುತ್ತೆ? 1, ಆಮೇಲೆ 3, ಆಮೇಲೆ 5, ಲಾಸ್ಟ್ ಯಾವ್ದು ಬರುತ್ತೆ? 49. ಲಾಸ್ಟ್ ಯಾವ್ದು ಬರುತ್ತೆ? 49. ಸೊ ಎ ಕಂಡು ಹಿಡ್ಕೊಳ್ಳಿ. ಹಾಂ, ಎ ಅಂದರೆ 1, ಡಿ ಅಂದರೆ A2 minus A1, 3 minus 1 which is equal to 2. So here consider an is equal to 49. an is equal to 49. ಸೊ ಎಷ್ಟು ಇವೆ? 0ಇಂದ 50ರವರೆಗಿನ ಅಂಕಿಗಳಲ್ಲಿ ಬೆಸ ಸಂಖ್ಯೆಗಳು ಎಷ್ಟು ಬರುತ್ತೆ ನಮ್ಗೆ ಈಸಿಯಾಗಿ ಗೊತ್ತು. 25 ಬೆಸ ಸಂಖ್ಯೆ ಬರುತ್ತೆ, 25 ಸಮ ಸಂಖ್ಯೆ ಬರುತ್ತೆ. ಬಟ್ ನಾವು ಅದನ್ನು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ನಾವು ಬಿಡಿಸಿ ತೋರಿಸ್ಬೇಕು. ಓಕೆ, ಸೊ ಇವಾಗ ನಾವೇನು ಕಂಡು ಹಿಡಿಬೇಕು? ಎನ್ ಫೈಂಡ್ ಔಟ್ ಮಾಡಬೇಕು, Sn ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಫಸ್ಟಿಗೆ an is equal to a plus n minus 1 into d. an ವ್ಯಾಲ್ಯೂ ಎಷ್ಟಿದೆ? 49 is equal to 1 plus n minus 1 into 2. ಪ್ಲಸ್ 1 ಈ ಕಡೆ ಬಂದರೆ -1. 49 minus 1 which is equal to n minus 1 into 2. 49 minus 1 ಅಂದರೆ 48 is equal to n minus 1. 2 ಈ ಕಡೆ ಬಂದರೆ ಡಿವೈಡೆಡ್ ಬೈ 2 1s 2 2s 2 4s. ಓಕೆ, ಇಲ್ಲೇ ತೊಗೊಂಡ್ಬಿಡ್ತೀನಿ ನೋಡಿ. 24 is equal to n minus 1. -1 ಈ ಕಡೆ ಬಂದರೆ ಏನಾಗುತ್ತೆ? +1. ಸೊ n is equal to 24 plus 1. 24
ಪ್ಲಸ್ 1 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಸ್ ಎನ್ ಫೈಂಡ್ ಔಟ್ ಮಾಡೋಣ. ಎಸ್ ಎನ್ ಫಾರ್ಮುಲಾ ಸೇಮ್, ಎನ್ ಸಿಕ್ತಲ್ವಾ? ಎನ್ ಈಸ್ ಈಕ್ವಲ್ ಟು ಎಷ್ಟಿದೆ? 25. ಎನ್ ಈಸ್ ಈಕ್ವಲ್ ಟು 25 ಹಾಗಾದರೆ ಎಸ್ 25 ಏನು? ಎಸ್ 25 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ಸೊ ಇಲ್ಲಿ ನಾವು ಎರಡು ರೀತಿಯಾದಂಥ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಈ ಫಾರ್ಮುಲಾನಾದರೂ ಯೂಸ್ ಮಾಡಿ, ಇಲ್ಲಾಂದರೆ ಬೆಟರ್ ಎ ಎನ್ ಕೊಟ್ಟಿದ್ದಾವಲ್ವಾ, ಸೊ ಎ ಎನ್ ಕೊಟ್ಟಿದ್ದಾವಲ್ವಾ, ನಾವು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎ ಎನ್. ಓಕೆ, ಎನ್ ಅಂದರೆ 25. ಸೊ 25 ಡಿವೈಡೆಡ್ ಬೈ 2 1 ಪ್ಲಸ್ 49. ಸೊ ಎಷ್ಟಾಯಿತು? 50. ಓಕೆ, ಓಕೆನಾ? 2 1 ಝಾ 2, 25 ಝಾ. ಸೊ 25 ಇಂಟು 25 ಅಂದರೆ 625. ಸೊ S25 ವ್ಯಾಲ್ಯೂ ಎಷ್ಟಾಯಿತು? 625. ಓಕೆನಾ? ಸೊ ನೆಕ್ಸ್ಟ್ ಒನ್ 15. ಏನು ಹೇಳಿದ್ದಾರೆ? ವಾಕ್ಯ ರೂಪದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಥರ ವಾಕ್ಯ ರೂಪದ ಪ್ರಶ್ನೆಗಳನ್ನು 3 ಮಾರ್ಕ್ಸಿನ ಮೇಲೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ 15th ಒನ್ ಏನು ಹೇಳಿದ್ದಾರೆ ನೋಡಿ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದೆ. ಒಂದು ಮನೆ ಕಟ್ತಾ ಇದ್ದಾರೋ ಅಥವಾ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೋ, ಒಟ್ಟಿನಲ್ಲಿ ಕಟ್ಟಡ ಕೆಲಸ ಮಾಡ್ತಾ ಇದ್ದಾರೆ, ಅದು ಹೇಳಿದ್ಕಿಂತ ಲೇಟಾಗಿ ಕೆಲಸ ಮಾಡಿದ್ದಾರೆ. ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಿದೆ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಆ ಮನೆ 1 ತಿಂಗಳಲ್ಲಿ ಮುಗಿಬೇಕಾಗಿತ್ತು, ಇನ್ನೇನು ಮುಗಿಬೇಕು, ಇಷ್ಟನೇ ತಾರೀಕು ಇಷ್ಟನೇ ದಿನ ಅಂತ ಹೇಳಿರ್ತೀವಿ. ಅವರು ಅಷ್ಟು ಟೈಮ್ ಒಳಗೆ ಕೊಡಲಿಲ್ಲ ಅಂದರೆ ಇಲ್ಲೇನು ಮಾಡಿದ್ದಾರೆ? ದಂಡ ಹಾಕಿದ್ದಾರೆ. ಏನಂತ ಹಾಕಿದ್ದೇವೆ? ಮೊದಲನೇ ದಿನಕ್ಕೆ ದಂಡ, ಮೊದಲ ದಿನಕ್ಕೆ ದಂಡ ಎಷ್ಟಿದೆ? 200 ರೂಪಾಯಿ ಇದೆ. ಹೌದಾ? ಎರಡನೇ ದಿನಕ್ಕೆ ದಂಡ 750. ಮೂರನೇ ದಿನಕ್ಕೆ ದಂಡ 300 ರೂಪಾಯಿ. ಹೀಗೆ ಎಲ್ಲಿ ಮಟ್ಟ ಕೆಲಸ ಮಾಡಿದ್ದಾರೆ ಅಂದರೆ 30 ದಿನಗಳವರೆಗೆ. ಎಲ್ಲಿ ಮಟ್ಟ? 30ನೇ ದಿನ ಮಾಡಿದ್ದಾರೆ. ಹಾಗಾದರೆ S30 30ನೇ ದಿನ ನಾವು ಅವರಿಂದ ಎಷ್ಟು ದಂಡವನ್ನು ಇಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಲೆಕ್ಕ ನಿಂತ್ಕೊಂಡಿದೆ. ಓಕೆನಾ? ಸೊ ಫಸ್ಟ್ ಡೇ ಏನಾಗುತ್ತೆ? 200, ಆಮೇಲೆ 250, 300, ಎಲ್ಲಿವರೆಗೂ? 30 ದಿನದವರೆಗೆ. ಹೌದಾ? ಸೊ ಎ ಅಂದರೆ ಏನಂತ ತಗೊಳ್ತೀವ? 200. ಡಿ ಅಂದರೆ A2 minus A1 means 250 minus 200. Okay, so n is equal to 30. Yes, 30 is equal to question mark. ನೋಡಿ D is equal to ಏನಾಗುತ್ತೆ? 50. ಹೌದಾ? D 50 ಇದೆ, A ವ್ಯಾಲ್ಯೂ 200 ಇದೆ, n ವ್ಯಾಲ್ಯೂ 30 ಇದೆ. ಸೊ S 30 is equal to question mark. ಹೌದಾ? ಸೊ ಎಸ್ ಎನ್ ಫಾರ್ಮುಲಾ ಏನು? ಎಸ್ ರೈಟ್ n by 2 2a ಪ್ಲಸ್ n minus 1 into d. ಬ್ರಾಕೆಟ್ ಹಾಕಿದ್ದೀವಿ. ಓಕೆ, ಎನ್ ಇದ್ದಲ್ಲಿ ಏನು ಹಾಕ್ಬೇಕು ನಾವು? 30. ಎನ್ ಇದ್ದಲ್ಲಿ ಏನು ಹಾಕ್ಕೊಡ್ತೀವಿ? 30 ಹಾಕ್ಕೊಡ್ತೀವಿ. ನೆಕ್ಸ್ಟ್ ನೋಡಿ, 30 ಡಿವೈಡೆಡ್ ಬೈ 2 2 ಇಂಟು ಎ ವ್ಯಾಲ್ಯೂ ಎಷ್ಟಿದೆ? 200 ಇದೆ, ಪ್ಲಸ್ 30 ಮೈನಸ್ 1 ಅಂದರೆ 29. ಡಿ ಎಷ್ಟಿದೆ ನೋಡಿ? 50. ಡಿ ವ್ಯಾಲ್ಯೂ ಎಷ್ಟಿದೆ? 50 ಇದೆ. ಓಕೆ, 1 15 ಇದೆಷ್ಟಾಗುತ್ತೆ?
400. ಓಕೆ, 9 45 10 14. ಸೊ ಎಷ್ಟಾಯಿತು? 1450. 29 ಗುಂಡ್ಲೆ 50 ಅಂದರೆ 29 ಗುಂಡ್ಲೆ 50 ಅಂದರೆ ಎಷ್ಟು ಬರುತ್ತೆ? 5 9 45. ಓಕೆ, 4 14. ಎಸ್ ರೈಟ್. ಹಾಂ, ಇವಾಗ ನೋಡಿ 1450 ಪ್ಲಸ್ 400 ಅಂದರೆ ಎಷ್ಟಾಗುತ್ತೆ? 1850. ಸೊ ಇವುಗಳನ್ನು ಇಂಟು ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 27,750 ರೂಪಾಯಿಗಳು. 27,750 ರೂಪಾಯಿಗಳ ದಂಡವನ್ನು ನಾವು ಪಡಿತೀವಿ ಅಂತ ಹೇಳಿದ್ದಾರೆ. ಮೊದಲನೇ ದಿನ 200, ಎರಡನೇ ದಿನ 250, ಮೂರನೇ ದಿನ 300. ಹೀಗೆ ಎಷ್ಟು ದಿನ ದಂಡ ತಗೊಳ್ತೀವಿ? 30 ದಿನ ದಂಡ ತಗೊಳ್ತೀವಿ. ಹಾಗಾದರೆ n = 30 ಆಯಿತು, a = 200, d = 50. ಸೊ S30 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 27,750. ಓಕೆನಾ? ನೆಕ್ಸ್ಟ್ ನೋಡಿ 16ನೇ ಕ್ವಶನ್ ಏನಿದೆ? ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ₹700 ಮೊತ್ತವನ್ನು ನೀಡಲಾಗಿದೆ. ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ಬಹುಮಾನಕ್ಕಾಗಿ ₹700 ಕೊಟ್ಟಾರ. ಎಷ್ಟು ಬಹುಮಾನ? 7 ಬಹುಮಾನ. ಹೌದಾ? n = 7. ಎಷ್ಟು ಕೊಟ್ಟಿದ್ದಾರೆ? SN ಆಗುತ್ತೆ. ಅದು SN ಅಂದರೆ S7 ಅಂತ ತಗೊಳ್ಳಿ, 700. ಹೌದಾ? ನೋಡಿ, ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ರು ಕಡಿಮೆ ಆಗಿದೆ. ರೂಪಾಯಿ ಎಷ್ಟು ಕಡಿಮೆ ಆಗೈತಿ? 20 ರೂಪಾಯಿ ಕಡಿಮೆ ಆಗೈತಿ ಅಂತ ಹೇಳ್ತಾರ. ಹೌದಾ? ಹಾಗಾದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಡಿ ಏನಾಗುತ್ತೆ? -20 ಆಗುತ್ತೆ. ಎ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹೇಗೆ ನೋಡಿ, ಮೊದಲ ಬಹುಮಾನ ಇದೆಯಲ್ಲ ಅದು ಎ ಆಗಿರಲಿ. ಮೊದಲನೇ ಬಹುಮಾನ ಎ ಆಗಿರಲಿ. ಹೌದಾ? ಎರಡನೇ ಬಹುಮಾನ ಏನಾಗಿರುತ್ತೆ? A - 20 ಆಗಿರಲಿ. ಆಗಿರುತ್ತದೆ. ಹೌದಾ? ಏನಕ್ಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ A = A, ನಾವು ಇದನ್ನೇ ಕಂಡುಹಿಡಿಬೇಕು. ಸೊ A = ಕ್ವಶನ್ ಮಾರ್ಕ್ ಅಂತ ತಗೊಳ್ಳಿ. ಸೊ ಡಿ ಎಷ್ಟಾಗುತ್ತೆ ನೋಡಿ? A2 - A1. A2 ಎಷ್ಟು? A - 20. ಹೊಳ್ಳಿ ಸೂತ್ರದಲ್ಲಿ ಮೈನಸ್ ಇದೆ. A1 ಅಂದರೆ A ಪ್ಲಸ್ A ಮೈನಸ್ A ಕ್ಯಾನ್ಸಲು. ಸೊ D = -20. D = -20. A = ಕ್ವಶನ್ ಮಾರ್ಕ್. n ಕೊಟ್ಟಿದ್ದಾರೆ, SN ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಏನು ಕಂಡುಹಿಡಬೇಕು? ಫಸ್ಟಿಗೆ A ಕಂಡುಹಿಡ್ಕೋಬೇಕು. ಮೊದಲನೇ ಬಹುಮಾನ ಸಿಕ್ತಂದರೆ, ಫಾರ್ ಎಕ್ಸಾಂಪಲ್ ಮೊದಲನೇ ಬಹುಮಾನ ಒಂದು 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಎಷ್ಟು ಕಳೀತಾ ಬರಬೇಕು? 20 ಕಳೀತಾ ಬರಬೇಕು. ಫಾರ್ ಎಕ್ಸಾಂಪಲ್ ನಾನು ನಿನ್ಗೆ ಎಷ್ಟೋ ಉಂಡೆ ಕೊಟ್ಟಿನಪ್ಪ ಅಂತ ಹೇಳ್ತಾರ. ಎಷ್ಟು ಕೊಟ್ಟಿದ್ದೀ ಅದನ್ನು ತಿಳ್ಕೊಬೇಕಲ್ಲ ಮೊದಲು. ಹೌದಾ? ಸೊ SN = n/2, 2A + n - 1 × D. ಹೌದಾ? ಸೊ S7 = 7 / 2. 2 × A. A ವ್ಯಾಲ್ಯೂ ಗೊತ್ತಿಲ್ಲ, A ಅಂತಲೇ ತಗೊಳ್ಳಿ. ಪ್ಲಸ್ n - 1. 7 - 1 ಅಂದರೆ 6. D ಅಂದರೆ ಎಷ್ಟಿದೆ? -20. D ವ್ಯಾಲ್ಯೂ ಎಷ್ಟಿದೆ? -20. ಮೈನಸ್ ಇದ್ದಾಗ ಹಚ್ಚಲೇಬೇಕು.
S7 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 700 ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2, 2a ಪ್ಲಸ್ ಇಂಟು ಮೈನಸ್ ಮೈನಸ್ 26 120. ಓಕೆ, 700 ಈಸ್ ಈಕ್ವಲ್ ಟು 7 ಬೈ 2, 2 ಕಾಮನ್ ತೆಗೀರಿ, ಏನು ಉಳಿಯುತ್ತೆ? a ಮೈನಸ್ 60. ಹೌದಾ? 2 ಗುಂಡ್ಲೆ ಬಂದಂದರೆ 2, 2 60 120. ಇಲ್ಲಿ 26 120, ಹಾಗೆ 2 60 ಎಷ್ಟಾಗುತ್ತೆ? 120 ಆಗುತ್ತೆ. 2 2 ಕ್ಯಾನ್ಸಲ್, ಈ 7 ಈ ಕಡೆ ಬಂದರೆ ಏನಾಗುತ್ತೆ? ಈಸ್ ಈಕ್ವಲ್ ಟು ದಾಟಿ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಈಸ್ ಈಕ್ವಲ್ ಟು a ಮೈನಸ್ 60. 7 1s 700s. ಓಕೆ, ಮೈನಸ್ 60 ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ 60. ಸೊ ಮೊದಲ ಬಹುಮಾನ ಏನಾಯಿತು? 160. ಮೊದಲ ಬಹುಮಾನ ಏನಾಯಿತು? 160. ಹಾಗಾದರೆ ಒಟ್ಟು ಎಷ್ಟು ಬಹುಮಾನಗಳಿವೆ? 7 ಬಹುಮಾನಗಳಿವೆ. ಹೌದಾ? ಹೇಗೆ ಮಾಡ್ತೀವಿ? 20 ಕಳೀತಾ ಬರ್ತೀವಿ. ಮೊದಲ ಬಹುಮಾನ A ವಿಚ್ ಇಸ್ ಈಕ್ವಲ್ ಟು ಏನು? 160. ಎರಡನೇ ಬಹುಮಾನ A ಮೈನಸ್ 20 ಅಂದರೆ 140. ಹೌದಾ? ಏನಕ್ಕೆ ಮೈನಸ್ 20 ಮಾಡಿದ್ದಾವೆ? ಡಿ ಎಷ್ಟಿದೆ? ಯಾಕಂದರೆ ಅಂತ ಚಿಹ್ನೆ ಹಾಕಬೇಕು. ಡಿ ಇಸ್ ಈಕ್ವಲ್ ಟು ಮೈನಸ್ 20. ಓಕೆ, ಹಾಗೆ ಮೂರನೇ ಬಹುಮಾನ ಎಷ್ಟಾಗುತ್ತೆ? ಇದರಲ್ಲಿ 20 ಕಳೀರಿ, 120. ನಾಲ್ಕನೇ ಬಹುಮಾನ 100. ಐದನೇ ಬಹುಮಾನ 80. ಆರನೇ ಬಹುಮಾನ 60. ಏಳನೇ ಬಹುಮಾನ 40. ನೋಡಿ, ಒಂದನೇ ಬಹುಮಾನ ಎಷ್ಟು ರೂಪಾಯಿ ಇದೆ? 160 ರೂಪೀಸ್. ಎರಡನೇದ್ದು 140 ರೂಪೀಸ್. ಮೂರನೇದ್ದು 180. ನಾಲ್ಕನೇದ್ದು 100. ಐದನೇದ್ದು 80. ಆರನೇದ್ದು 60. ಏಳನೇದ್ದು 40 ರೂಪೀಸ್. ಓಕೆ, ಇಷ್ಟು ಬಹುಮಾನಗಳನ್ನು ಆ ಶಾಲೆಯ ಮಕ್ಕಳಿಗೆ ನೀಡಲಾಯಿತು ಅಂತ ಹೇಳ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್, 17ನೇ ಕ್ವಶನ್. ಸೊ 17ನೇ ಕ್ವಶನ್ ನೋಡಿ. ಏನಿದೆ? ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣದಲ್ಲಿ ಗಿಡಗಳನ್ನು ನೆಡುವ ಯೋಚನೆ ಮಾಡಿದರು. ವಾಯು ಮಾಲಿನ್ಯ ಜಾಸ್ತಿ ಆಗಿದೆ ಅಂದ್ಬಿಟ್ಟು ವನ ಮಹೋತ್ಸವ ಮಾಡ್ತಾ ಇದ್ದಾರೆ ಆ ಶಾಲೆಯ ಮಕ್ಕಳು. ತುಂಬ ಒಳ್ಳೆಯ ಕೆಲಸ. ಒಳಗೆ ಅಂದರೆ ಗ್ರೌಂಡ್ ಒಳಗೆ ಮತ್ತು ಹೊರಗಡೆ ಏನು ಮಾಡ್ತಾ ಇದ್ದಾರೆ? ಗಿಡಗಳನ್ನು ನೆಡ್ತಾ ಇದ್ದಾರೆ. ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮನಾಗಿರಬೇಕು. ಹೌದಾ? ನೋಡಿ, ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆ, 1ನೇ ತರಗತಿ 1, ಹೌದಾ, 2ನೇ ತರಗತಿ 2, ಹೀಗೆ ತರಗತಿ ವೈಸ್ ನಾವು ಹೋದರೆ ಅಲ್ಲಿ ಅಧ್ಯಯನ ಮಾಡುತ್ತಿರುವ ಸಂಖ್ಯೆಗೆ ಸಮನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ, 1 ತರಗತಿಯ ವಿಭಾಗ 1 ಗಿಡವನ್ನು, 2ನೇ ತರಗತಿಯ ವಿಭಾಗ 2 ಗಿಡವನ್ನು ಅವರೇ ಕೊಟ್ಟಿದ್ದಾರೆ. ಎಷ್ಟಿದಾವೆ ಅಂದರೆ ತರಗತಿಗಳು 12 ತರಗತಿಗಳಿದ್ದಾವೆ. ಒಂದು ಶಾಲೆ ಇದೆ, ವನ ಮಹೋತ್ಸವ ಮಾಡ್ತಾ ಇದ್ದಾರೆ, ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ಒಂದು ಗ್ರೌಂಡ್ ಇದೆಯಂತೆ. ಒಳಗಡೆ ಮತ್ತು ಹೊರಗಡೆ ಏನು ಮಾಡ್ತಾ ಇದ್ದಾರೆ? ಮರಗಿಡಗಳನ್ನು, ಸಸಿಗಳನ್ನು ನೆಡ್ತಾ ಇದ್ದಾರೆ. ಹೇಗೆ ನೆಡಬೇಕಂತ ಒಂದು ಕಂಡೀಷನ್ ಹಾಕಿದ್ದಾರಂತೆ. ಯಾವ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದರೆ 1 ಸಸಿ ನೆಡಬೇಕು, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದರೆ 2 ಸಸಿ, ಥರ್ಡ್ ಸ್ಟ್ಯಾಂಡರ್ಡ್ ಇದ್ದರೆ 3 ಸಸಿ. ಹೌದಾ? 3 ಗಿಡಗಳನ್ನು ಹೀಗೆ ನಡ್ಕೊಳ್ತಾ ಹೋಗಬೇಕು. ಎಷ್ಟು ತರಗತಿಗಳಿದೆ ಅಂದರೆ ಆ ಶಾಲೆಯಲ್ಲಿ ಸೆಕೆಂಡ್ PUC ಅಂದರೆ 12 ತರಗತಿಗಳಿವೆ ಅಂತೆ. ಇನ್ನೊಂದು ಹೇಳಿದ್ದಾರೆ, ಇಲ್ಲಿ ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿವೆ ಅಂತ ಹೇಳಿದ್ದಾರೆ.
ಹಾಗಾದರೆ ವಿದ್ಯಾರ್ಥಿಗಳು ನಡಬೇಕಾದ ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ತರಗತಿಗಳು ಏನಾಗಿದೆ 1 2 3 ಸೊ ಆನ್ ಅಪ್ ಟು ಎಲ್ಲಿವರೆಗೆ 12ರವರೆಗೆ. ಸೊ a is equal to 1, b is equal to a2 minus a1, 2 minus 1, ಸೊ d is equal to ಏನಾಗುತ್ತೆ 2. ಇದೇನಂತ ತಗೊಳ್ಳಿ n is equal to 12, ಸೊ s12 is equal to question mark. ಸೊ s12 ಹೌದಾ, ಫಾರ್ಮುಲಾ ಹಚ್ಬಿಡೋಣ ಮೊದಲು. ಎಸ್ ಎನ್ ಈಸ್ ಈಕ್ವಲ್ ಟು n by 2 in bracket 2a plus n minus 1 into d. ಸೊ n ಇದ್ದಲ್ಲಿ ಏನು ಹಾಕಬೇಕು 12, 12 divided by 2, 2 into a, ಓಕೆ, ಪ್ಲಸ್ 12 minus 1 ಅಂದರೆ 11 ಇಂಟು ಡಿ ಅಂದರೆ ಎಷ್ಟಿದೆ 1. ಓಕೆ, ಇಲ್ಲೇ ಕಡ್ತಾ ಹೊಡೆದ್ಬಿಡೋಣ, ಒಂದ್ಲೆ ಆರ್ಲೆ. ಸೊ s12 is equal to 6, ಎಡವಂದ್ಲೆ 2 ಪ್ಲಸ್ 11. ಸೊ ಎಷ್ಟಾಯ್ತಿದು 13, 13 78, ಹೌದಾ, 13 78 ಇಂಟು 3 ಅಂತ ಮಾಡ್ಕೊಳ್ಳಿ. ಏನಕ್ಕೆ ಕಾರಣ ಈ ಥರ ಬರಿತೀವಿ, ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿವೆ, ಹೌದಾ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತು ಅಂತ ತಗೊಳ್ಳಿ, ಅಲ್ಲೇನಿರುತ್ತೆ ಅಂದರೆ ABC ಸೆಕ್ಷನ್, ಎ ಸೆಕ್ಷನ್ನು, ಬಿ ಸೆಕ್ಷನ್ನು, ಸಿ ಸೆಕ್ಷನ್, ಹೌದಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದರೆ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಆ ಥರ ತಗೊಳ್ತೀವಿ. ಸೊ s12 is equal to 8 3 24, 3 21, 21 2 23. ಸೊ ಒಟ್ಟು ಗಿಡಗಳ ಸಂಖ್ಯೆ 234. ಆದ್ದರಿಂದ ಶಾಲೆಯ ವಿದ್ಯಾರ್ಥಿಗಳು ನೆಡಬೇಕಾದ ಗಿಡಗಳ ಸಂಖ್ಯೆ 234. ಓಕೆ, ಸೊ 18ನೇ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮ್ಮ ಸಿಲೆಬಸ್ ಚೇಂಜ್ ಆಯ್ತಲ್ವಾ, ಅದಕ್ಕಿಂತ ಮುಂಚೆ ಸಿಲೆಬಸ್ ಇತ್ತಲ್ಲ, ಅಲ್ಲಿ ಇದನ್ನು ಉದಾಹರಣೆ ಲೆಕ್ಕ ಅಂತ ಮಾಡಿದ್ದು. ಸೊ ಇದನ್ನು 1-2-3 ಕಡೆ ಪ್ರಿಪರೇಟರಿ ಅಂದರೆ ಪೂರ್ವಭಾವಿಯಲ್ಲೂ ಕೇಳಿದ್ದಾರೆ. ಸೊ ಸ್ವಲ್ಪ ಇಂಪಾರ್ಟೆಂಟು. 18ನೇ ಪ್ರಶ್ನೆ ಏನಿದೆ ನೋಡಿ, ಒಂದು ಸುರುಳಿಯನ್ನು ಕ್ರಮಾನುಗತವಾಗಿ ಅರೆ ವೃತ್ತಗಳಿಂದ ಮಾಡಲಾಗಿದೆ. ಸೊ ಈ ಥರ ಡೈಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಎ ಬಿ, ಓಕೆ. ಈ ಥರ ಎಷ್ಟು ಸುರುಳಿ ಕೊಟ್ಟಿದ್ದಾರೆ, 13 ಸುರುಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಸುರುಳಿಯನ್ನು ಕ್ರಮಾನುಗತವಾಗಿ ಅರೆ ವೃತ್ತ ನೋಡಿ, ಇದು ಒಂದು ವೃತ್ತ, ಇದು ಒಂದು, ಇದು L1, ಇದು L2, L3, L4 ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಸೊ ಎಷ್ಟಿದೆ ಅಂದರೆ 13 ಇವೆ, ಹೌದಾ. ಇವುಗಳ ಕೇಂದ್ರಗಳು ಪರ್ಯಾಯವಾಗಿ, ಮೊದಲು ಎ ಕೇಂದ್ರ, 1ನೇ ಅರ್ಧ ವೃತ್ತಕ್ಕೆ ಕೇಂದ್ರ ಎ, 2ನೇ ಅರ್ಧ ವೃತ್ತಕ್ಕೆ ಕೇಂದ್ರ ಬಿ, 3ನೇದಕ್ಕೆ ಎ, 4ನೇದಕ್ಕೆ ಮತ್ತೆ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಕೇಂದ್ರಗಳು ಪರ್ಯಾಯವಾಗಿ ಇವೆ ಅಂತ ಹೇಳ್ತಾರೆ. ತ್ರಿಜ್ಯಗಳನ್ನು ಕೊಟ್ಟಿದ್ದೇವೆ ನೋಡಿ, ಇದರ ತ್ರಿಜ್ಯ ಮೊದಲನೇದು 0.5 ಸೆಂಟಿಮೀಟರ್, ಆಮೇಲೆ 1 ಸೆಂಟಿಮೀಟರ್, 1.5 ಸೆಂಟಿಮೀಟರ್, ಹೀಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ. 13 ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಸುರುಳಿಯ ಒಟ್ಟು ಉದ್ದ ಏನು ಅಂತ ಕೇಳಿದ್ದಾರೆ. ಸುರುಳಿಯ ಒಟ್ಟು ಉದ್ದ ಏನು ಅಂತ ಹೇಳಿದ್ದಾರೆ ನೋಡಿ. ಉದ್ದ ಅಂತ ಕನ್ಸಿಡರ್ ಆದರೆ ಇದನ್ನು ನಾವು ಪರಿಧಿ ಅಂತ ಕರಿತೀವಿ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ವೃತ್ತದ ಪರಿಧಿ ಅಥವಾ ಉದ್ದ, ಓಕೆ, ಏನಾಗುತ್ತೆ
2πr. ಇಲ್ಲೇನು ಮಾಡಿದ್ದಾರೆ, ಅರೆ ವೃತ್ತದ ಉದ್ದ ಅಂತ ಹೇಳಿದ್ದಾರೆ. ಮೀನ್ಸ್ ಇದು ಅರ್ಧ ವೃತ್ತ ಅಂದ್ರೆ ಏನು, ಇದ್ರದ್ದು ಡಿವೈಡೆಡ್ ಬೈ 2. ಸೊ ಏನು ಉಳಿತು, πr. ಏನು ಉಳಿತು, πr ಅಂತ ಹೇಳ್ತೀವಿ. ಸೊ ಈ πr ಇಂದ ನಾವು ಮುಂದೆ ಮೂವ್ ಆಗ್ತೀವಿ. ರೇಡಿಯಸ್ ಏನು ಮಾಡಿದ್ದಾರೆ ನೋಡಿ, ರೇಡಿಯಸ್ಸು ಒಂದ್ಸಲ 0.5, ಆಮೇಲೆ 1, ಆಮೇಲೆ 1.5. ಸೊ ಹಾಗಾದರೆ L1, L2, L3 ಹೌದಾ, ಎಷ್ಟಿದೆ, 13 ಇದೆ. L1, L2, L3 ಸೋನ್ ಅಪ್ ಟು 13 ಅಂತ ಇದೆ. ಸೊ L1 ಏನಾಗುತ್ತೆ, ರೇಡಿಯಸ್ ಹಾಕೊಳ್ತೀವಿ. ರೇಡಿಯಸ್ ಎಷ್ಟಿದೆ, 0.5 π. ಸೊ L1 ಉದ್ದಗಳು ಅಂತ ಕನ್ಸಿಡರ್ ಆಗುತ್ತೆ, ಹೌದಾ. ಸೊ L1 ಅಂದರೆ πr. πr ಅಂದರೆ r ಎಷ್ಟಿದೆ, 0.5 π. ನೆಕ್ಸ್ಟು L2 r ಎಷ್ಟಾಗುತ್ತೆ, 1 ಸೆಂಟಿಮೀಟರ್, 1 π. L3 1.5 π. ಸೋನ್ ಅಪ್ ಟು 13 ವೃತ್ತ, ಅರ್ಧ ವೃತ್ತ. ಒಂದು ತಂತಿ ಇತ್ತು, ಅದನ್ನು ಅರ್ಧ ವೃತ್ತಗಳಿಂದ ಮಾಡಿದರು. ಮೊದಲನೇದು ರೇಡಿಯಸ್ಸು 0.5 ಇತ್ತು, ಎರಡನೇ ರೇಡಿಯಸ್ಸು 1 ಸೆಂಟಿಮೀಟರ್ ಇತ್ತು, ಮೂರನೇ ರೇಡಿಯಸ್ ಎಷ್ಟಿತ್ತು, 1.5, ನಾಲ್ಕನೇದು ಎಷ್ಟಾಗುತ್ತೆ, 2 π. ಹೌದಾ. ಹೀಗೆ ಎಷ್ಟು ಅರ್ಧ ವೃತ್ತ ಮಾಡಿದ್ದಾರೆ, 13 ಅರ್ಧ ವೃತ್ತ ಮಾಡಿದ್ದಾರೆ, ಹೌದಾ. ಸೊ ನಾವು ಇವಾಗ ಎ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಎ ಅಂದರೆ ಏನಾಗುತ್ತೆ, 0.5 π. ಇದನ್ನು ನಾವು 1/2 π ಅಂತಲೂ ಬರ್ಕೊಳ್ಬಹುದು, ಏನು ಸಮಸ್ಯೆ ಇಲ್ಲ. 0.5 ಅಂದರೆ 1/2 ಮೀನ್ಸ್ π/2. ಓಕೆ. ಡಿ ಅಂದರೆ A2 ಮೈನಸ್ A1. ಎ ಅಂದರೆ 1 π, ಸಾರಿ A2 ಅಂದರೆ 1 π ಮೈನಸ್ ಎ ಅಂದರೆ 0.5 π. ಒಂದರಲ್ಲಿ ಅರ್ಧ ಹೋದರೆ ಎಷ್ಟು, ಅರ್ಧ π, ಹೌದಾ. ಸೊ ಡಿನ ನಾವು 1/2 π ಅಂತ ಬರ್ಕೊಳ್ತೀವಿ. ಸೊ ಇಟ್ ಈಸ್ ಆಲ್ಸೋ π/2 ಆ್ಯಂಡ್ ದೇ ಗಿವನ್ n ಈಸ್ ಈಕ್ವಲ್ ಟು 13. ಎಷ್ಟು ಇದೆ, 13. ಹಾಗಾದರೆ ಎಸ್, 13 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ. ಸೊ ಫಾರ್ಮುಲಾ ಹಾಕಿ, ಫಾರ್ಮುಲಾ ಏನು, Sn is equal to n divided by 2, 2a plus n minus 1 into d. ಓಕೆ. n ಇದ್ದಲ್ಲಿ 13, n by 2 means 13 divided by 2. a ನೋಡಿ, a ವ್ಯಾಲ್ಯೂ ಎಷ್ಟಿದೆ, π/2. 2 into π/2 plus 13 minus 1 ಅಂದರೆ 12. ಡಿ ವ್ಯಾಲ್ಯೂ ಎಷ್ಟಿದೆ, ಡಿ ವ್ಯಾಲ್ಯೂ ಇಸ್ ಆಲ್ಸೋ π/2. π ಡಿವೈಡೆಡ್ ಬೈ 2. ಇದು ಹೋಯಿತು, ಎಡ ಒಂದ್ಲೆ ಎಡ ಆರ್ಲೆ. 13 ಡಿವೈಡೆಡ್ ಬೈ 2 ನೋಡಿ, π ಪ್ಲಸ್ 6 π. ಓಕೆನಾ. ಎಷ್ಟು ಬಂತು, 7 π. 7 ಆ್ಯಸ್ ಇಟ್ ಈಸು. ಪೈ ಅಂದರೆ ಕೊಟ್ಟಿದ್ದಾರೆ, ಗಿವನ್ ವ್ಯಾಲ್ಯೂ 22 ಡಿವೈಡೆಡ್ ಬೈ 7. 7 7 1s 11s. ಸೊ 13 into 11. Therefore, yes, 13 is equal to 143 centimeter. ಗೊತ್ತಾಯ್ತಲ್ವಾ. ಸೊ ಇನ್ನು 2 ಲೆಕ್ಕ ಇದೆ. ಅದರಲ್ಲಿ 20 ಒಂದು ಆಲೂಗಡ್ಡೆದ ಲೆಕ್ಕ ಕೊಟ್ಟಿದ್ದಾರೆ, ಈಸಿ ಇದೆ. 19 ಒಂದು ಮರದ ದಿಮ್ಮೆಗಳನ್ನು ಜೋಡಿಸಿ ಒಂದು ಸಮಾಂತರ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಸೊ 19 ಒಂದು ಬಿಡಿಸ್ಬಿಡೋಣ. 20 ಈಸಿ ಇದೆ, ಮಾಡಬಹುದು. ನಿಮ್ಗೆ ಹಿಂಟ್ ಕೊಡ್ತೀನಿ, ಬೇಕಾದರೆ ಹೇಗೆ ಬಿಡಿಸ್ಬೇಕು ಅಂತ ಮಾಡಬಹುದು. ಓಕೆ.
ಸೊ 19th ಒನ್ ಏನು ಮಾಡಿದ್ದಾರೆ, ನಿಮಗೆ ಡೈಗ್ರಾಮ್ ಕೊಟ್ಟಿದ್ದಾರೆ. 200 ಮರದ ದಿಮ್ಮೆಗಳನ್ನು ಕೆಳಗೆ ಸೂಚಿಸಿದಂತೆ ಒಂದರ ಮೇಲೊಂದು ಇಟ್ಟಿದ್ದಾರೆ. ಮೊದಲು 20, ಆಮೇಲೆ 19, ಆಮೇಲೆ 18, ಹೀಗೆ ಟೋಟಲ್ ಕೊಟ್ಟಿದ್ದಾರೆ ಎಷ್ಟು, 200 ದಿಮ್ಮೆಗಳು. ಹಾಗಾದರೆ ಎಷ್ಟು ಸಾಲೊಳಗೆ ಇಡೋಕ್ಕಾಯಿತು ಇದನ್ನು ಅಂತ ಕೇಳಿದ್ದಾರೆ. ಸೊ A is equal to 20, D is equal to A2 minus A1, 19 minus 20 ಅಂದರೆ -1. ನೋಡಿ, ನಾವು ತುಂಬ ದೊಡ್ಡ ಲೆಕ್ಕ ಬಿಡಿಸ್ತೀವಿ, ಬಟ್ ಚಿಕ್ಕ ತಪ್ಪುಗಳನ್ನು ಮಾಡ್ತೀವಿ. 20 ಇದೆ, 19 ಇದೆ, ಸೊ D 1 ಆಗುತ್ತೆ ಅಂತ ಅರ್ಜೆಂಟಲ್ಲಿ ಹೇಳ್ಬಿಡ್ತೀವಿ. ಸೊ ತಪ್ಪಾಗುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ D ವ್ಯಾಲ್ಯೂ ಎಷ್ಟಾಯಿತು, -1. A ವ್ಯಾಲ್ಯೂ ಎಷ್ಟಿದೆ, 20. ಕೊಟ್ಟಿರೋದು ಟೋಟಲ್ ಕೊಟ್ಟಿದ್ದಾರೆ SN, ಕೇಳಿರೋದು N. ಓಕೆ, ಸೊ ವಾಟ್ ಈಸ್ ದ ಫಾರ್ಮುಲಾ, SN ಈಸ್ ಈಕ್ವಲ್ ಟು n/2 in bracket 2A plus n minus 1 into D. ಇದು 200 ಕೊಟ್ಟುಬಿಟ್ಟಿದ್ದಾರೆ, ಡಿವೈಡೆಡ್ ಬೈ 2. 2A 22 ಅಂತ ಹಾಕೊಳ್ತೀವಿ. ಇದು n-1 ಆ್ಯಸ್ ಇಟ್ ಈಸು ಇಂಟು -1. ಓಕೆ, n/2 ಇದೆಷ್ಟಾಗುತ್ತೆ, 40 ಇಂಟು ಮಾಡಿ -n +1, ಮೈನಸ್ ಇಂಟು ಮೈನಸ್ +1 ಎಷ್ಟಿದೆ, 200. 2 ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತೆ. 400 ಈಸ್ ಈಕ್ವಲ್ ಟು n ಇಂಟು, ನೋಡಿ 40 + 1 ಅಂದರೆ 41 ಮೈನಸ್ n ಇದೆ, ಇಂಟು ಮಾಡೋಣ. 41n ಮೈನಸ್ n² ಈಸ್ ಈಕ್ವಲ್ ಟು 400. ಇವೆಲ್ಲವುಗಳನ್ನು ಈ ಕಡೆ ತೊಗೊಂಬನ್ನಿ, n² ಪ್ಲಸ್ ಆಗುತ್ತೆ, ಮೈನಸ್ 41n ಆಗುತ್ತೆ, ಇಲ್ಲೇ ಇದೆ 400. ಓಕೆ, 400 ಬಿಡಿಸ್ಕೊಳ್ಳಿ, ಸ್ಪ್ಲಿಟ್ ಮಾಡಿ. 16 ಮತ್ತು 25, 25 ಮತ್ತು 16 ಕೂಡಿಸಿದ್ರೆ ಎಷ್ಟು ಬರುತ್ತೆ, 41 ಬರುತ್ತೆ. ಗುಣಿಸಿದ್ರೆ ಎಷ್ಟಾಗುತ್ತೆ, 400 ಆಗುತ್ತೆ, ಮೈನಸ್ಸು ಮೈನಸ್. ಸೊ n² ಮೈನಸ್ 16n ಮೈನಸ್ 25n ಪ್ಲಸ್ 400 ಈಸ್ ಈಕ್ವಲ್ ಟು 0. ಸೊ n ಕಾಮನ್ ತೆಗಿರಿ, n-16 ಉಳಿತು. ಇದರಲ್ಲಿ -25 ಕಾಮನ್ ತೆಗಿರಿ, n-16 ಬರುತ್ತೆ. 25 16 400. ಸೊ ಇವಾಗ ಕಾಮನ್ ಯಾವುದು, n-16 ಈಸ್ ಈಕ್ವಲ್ ಟು 0. ಉಳಿದಿರೋದು n-25. 16 ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, 25 ಆ ಕಡೆ ಹೋದರೆ +25. ನೋಡಿ, ನಮಗೆ ಯಾವಾಗಲೂ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ವ್ಯಾಲ್ಯೂ ಬಂದರೆ ನಾವು ಡೈರೆಕ್ಟಾಗಿ ಪಾಸಿಟಿವ್ ವ್ಯಾಲ್ಯೂನ ತೊಗೊಳ್ತೀವಿ. ಬಟ್ ಇಲ್ಲಿ ಏನಾಗಿದೆ, 2 ಪಾಸಿಟಿವ್ ವ್ಯಾಲ್ಯೂವೇ ಬಂದಿದ್ದವು, 2 ಧನಾತ್ಮಕ ಏನು ಬಂದಿದ್ದಾವು, ಚಿಹ್ನೆಗಳು ಬಂದಿದ್ದಾವು. ಹಾಗಾಗಿ ನಾವು ಚೆಕ್ ಮಾಡಬೇಕು. ಅದಕ್ಕೆ ಈ ಲೆಕ್ಕ ಬಿಡಿಸ್ತಾ ಇರೋದು. ನಾವು ಫಸ್ಟಿಗೆ n ಅಷ್ಟೇ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. n ಕಂಡು ಹಿಡಿದ ಮೇಲೆ ಒಂದು 16 ಸಾಲಲ್ಲಿ ಇಡ್ಬೋದು ಅಂತ ಹೇಳ್ತಾರೆ, ಒಂದು 25 ಸಾಲಲ್ಲಿ ಇಡ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಹೇಗೆ ಕಂಡು ಹಿಡಿಬೇಕು, ಚೆಕ್ ಮಾಡ್ಕೊಳ್ಬೇಕಾದ್ರೆ an ಹೋಗ್ತೀವಿ, an ಈಸ್ ಈಕ್ವಲ್ ಟು a ಪ್ಲಸ್ ಇನ್ ಬ್ರಾಕೆಟ್ n-1 ಇಂಟು d. ಹೌದಾ? ಸೊ a 16 ಅಂದರೆ a ಪ್ಲಸ್ 15 d. ನೋಡಿ, a ಎಷ್ಟಿದೆ, 20 ಪ್ಲಸ್ 15 ಗುಂಡ್ಲೆ -1, d ಅಂದರೆ ಎಷ್ಟು, -1. 20 15 ಒಂದ್ಲೆ 15. a 16 ವ್ಯಾಲ್ಯೂ ಎಷ್ಟು ಬಂತು, 5. a 16 ವ್ಯಾಲ್ಯೂ ಎಷ್ಟು ಬಂತು, 5. ಇವಾಗ ಏನು ಹಾಕೋಣ, n ಇದ್ದಲ್ಲಿ 25 ಹಾಕೋಣ. a 25 ಈಸ್ ಈಕ್ವಲ್ ಟು ಏನು, a ಪ್ಲಸ್ 24 d. a ವ್ಯಾಲ್ಯೂ ಎಷ್ಟಿದೆ, 20 ಪ್ಲಸ್ 24 ಗುಂಡ್ಲೆ -1. ಹೌದಾ? 20 ಪ್ಲಸ್ ಇಂಟು ಮೈನಸ್ -24. 24ರಲ್ಲಿ 20 ಹೋದರೆ -4. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಯಾರಾದರೂ ಎಷ್ಟಪ್ಪ ನೀನು ವಯಸ್ಸು ಅಂದರೆ -40 ವರ್ಷ, -20 ವರ್ಷ ಅಂತ ಹೇಳ್ತೀರಾ? ಇಲ್ಲ,
ನಿಮ್ಮದು ಹೊಲ ಎಷ್ಟಿದೆ ಅಂದರೆ -10 ಎಕರೆ ಇದೆ ಅಂತ ಹೇಳ್ತೀವಾ? ಇಲ್ಲ. ನೀನು ಎತ್ತರ ಎಷ್ಟಿದೆ ಅಂತ ಕೇಳಿದರೆ -5 ಫೀಟ್ ಇದ್ದೀನಿ, -4 ಫೀಟ್ ಇದ್ದೀನಿ ಅಂತ ಹೇಳ್ತೀವಾ? ಇಲ್ಲ. ಟೈಮ್ ಕೇಳಿದರೆ ಇಲ್ಲ. ಈ ಥರ ಅಳತೆಗಳನ್ನು ನಾವು ಕೆಲವೊಂದಿಷ್ಟು ಅಳತೆಗಳನ್ನು ಏನು ಹೇಳೋಕ್ಕಾಗಲ್ಲ, ಮೈನಸ್ಸಲ್ಲಿ ಹೇಳೋಕ್ಕಾಗಲ್ಲ. ಸೊ ಮರದ ದಿಮ್ಮೆಗಳನ್ನು ಎಷ್ಟು ಸಾಲಲ್ಲಿ ಜೋಡಿಸಿದ್ದಾರೆ? 16 ಸಾಲಲ್ಲಿ. ಆದ್ದರಿಂದ ಮರದ ದಿಮ್ಮೆಗಳನ್ನು 16 ಸಾಲುಗಳಲ್ಲಿ ಜೋಡಿಸಿದ್ದಾರೆ. ಓಕೆ, ಈ ಥರ ಲಾಸ್ಟಿಗೆ ಒಂದು ಸೆಂಟೆನ್ಸ್ ಹಾಕಿಬಿಡಬೇಕು. ಸೊ ಕೊನೆ ಪ್ರಶ್ನೆ ಈಸಿ ಇದೆ, ನೀವು ಮಾಡ್ಬೋದು. ನಾನು ಹಿಂಟ್ ಅಷ್ಟೇ ಕೊಡ್ತೀನಿ. ಏನು ಹೇಳಿದ್ದಾವೆ ನೋಡಿ, ಒಂದು ಆಲೂಗಡ್ಡೆ ಆಟ ಇದೆಯಂತೆ. ಒಂದು ಬುಟ್ಟಿಯನ್ನು ಮೊದಲು ಇಟ್ಟಿದ್ದಾವೆ, ಹೌದಾ? ಪ್ರಾರಂಭದಲ್ಲಿ ಒಂದು ಬುಟ್ಟಿ ಇಟ್ಟಿದ್ದಾವೆ. ನಾವು ಅದಕ್ಕೆ ಹೋಗಿ ಆಲೂಗಡ್ಡೆ ಇದಾವಲ್ಲ ಅವುಗಳನ್ನು ತಂದು ಹಾಕಬೇಕು. ಈಗ ರಿಲೇ ಆಡ್ತಿರ್ತೇವೆ ನೋಡು, ಹೌದಾ? ಅದರೊಳಗೆ ಫಸ್ಟ್ ಸೆಕೆಂಡ್ ಹೆಂಗೆ ತೆಗಿತಾವಂದ್ರೆ ನೀವು ಹೋಗಬೇಕು, ಆಮೇಲೆ ಆ ಕೋಲ್ ಕೊಡಬೇಕು, ಅದನ್ನು ವಾಪಸ್ ಇಸ್ಕೊಂಬರ್ಬೇಕು. ಆಮೇಲೆ ಯಾರು ಮುಟ್ತಾರಲ್ಲ ಅದು 1 ರೌಂಡ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ ಹಾಗೆ, ಹೌದಾ? 20ನೇದು ನೋಡಿ, ಒಟ್ಟು 10 ಆಲೂಗಡ್ಡೆ ಇದೆ. ಎಷ್ಟು ಆಲೂಗಡ್ಡೆ ಇದೆ? 10 ಆಲೂಗಡ್ಡೆ ಇದೆ. ಮೊದಲನೇ ಆಲೂಗಡ್ಡೆನ 5 ಮೀಟರ್ ಡಿಸ್ಟೆನ್ಸ್ ಒಳಗಿಟ್ಟಾರ. ಆಮೇಲೆ 3 ಡಿಸ್ಟೆನ್ಸ್ ಏನು ಮಾಡ್ಯಾರ? ಜಾಸ್ತಿ ಮಾಡ್ಕೋತ ಹೋಗ್ಯಾರ. ಮೊದಲ ಆಲೂಗಡ್ಡೆ ಇದಕ್ಕೆ 3 ಕೂಡಿಸ್ರಿ, 8, 11. ಒಟ್ಟು ಎಷ್ಟದಾವು? 10 ಆಲೂಗಡ್ಡೆಗಳದಾವು. ಒಂದ್ಸಲ ಹೋಗಿ ವಾಪಸ್ ಬರ್ತಾ ಇದ್ದೀವಿ ಅಂದರೆ ಏನಾಗುತ್ತೆ? ಇಂಟು 2 ಮಾಡಬೇಕು, ಹೌದಾ? ಸೊ ಏನಾಗುತ್ತದು? 10, 16, 22. ಆಲೂಗಡ್ಡೆ ಚೇಂಜ್ ಆಗಲ್ಲ. ಮತ್ತು ನಾವು ಹೋಗಿ ಬರ್ತೀವಿ ಅಂದ್ರೆ ಆಲೂಗಡ್ಡೆ ಚೇಂಜ್ ಆಗಲ್ಲ, ಆಲೂಗಡ್ಡೆ ಅಷ್ಟೇ ಇರುತ್ತೆ, ಹೌದಾ? ಸೊ ಏನಾಗುತ್ತೆ? 10 ಆಗುತ್ತೆ. ಡಿ ಏನಾಗುತ್ತೆ? 6. n = 10. ಸೊ SN ಸೂತ್ರ ಹಾಕಿ ನೀವು ಬಿಡಿಸ್ಕೋಬಹುದು. ನಿಮ್ಮ ರೆಫರೆನ್ಸ್ಗೆ ಇರಲಿ ಅಂತ ಕೊಡ್ತಾ ಇದ್ದೀನಿ. S10 ಎಷ್ಟು ಬರುತ್ತೆ ಅಂದರೆ 370 ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ ವಿದ್ಯಾರ್ಥಿಗಳಿಗೆ? ನಾವು ಟೋಟಲ್ ಸಮಾಂತರ ಶ್ರೇಣಿಗಳ ಮೇಲೆ 8 ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಟೋಟಲ್ ಎಲ್ಲ ಕ್ವಶನ್ಸ್ನೂ ಸಾಲ್ವ್ ಮಾಡಿದ್ದೀವಿ. ಆಲ್ಮೋಸ್ಟ್ 99% ಎಲ್ಲ ಕ್ವಶನ್ಸ್ನೂ ನಾನು ಸಾಲ್ವ್ ಮಾಡಿದ್ದೀನಿ. ಯಾವ ಈಸಿ ಇದೆ, ಸಿಮಿಲರ್ ಇದೆ, ಅವುಗಳನ್ನು ಮಾತ್ರ ನಿಮಗೆ ಬಿಟ್ಟಿದ್ದೀನಿ. ಓಕೆನಾ? ಇವತ್ತಿನ ಗೃಹಪಾಠ ಏನಂದರೆ 1.1 ಇಂದ 1.3ವರೆಗೂ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂದರೆ ನೀವು ವಾಪಸ್ ಬಿಡಿಸ್ಬೇಕು. ಸೊ ಇವತ್ತಿನ ಗೃಹಪಾಠ 1.3 ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಿಸೋದು. ಧನ್ಯವಾದಗಳು.